ಹೋಗಕ್ಕ, ನೀವ್ ಹೋಗಿ ಆ ದೋಸೆ ಹಿಟ್ಟಿನ ವಿಷಯ ನೋಡ್ಕೊಳ್ಳಿ, ನಾನ್ ಹೋಗಿ ಮಸಾಲಾ ವಿಷಯ ನೋಡ್ಕೋತೀನಿ. ಟೈಮ್ ಆಗ್ತಿದೆ, ಹೊರಡೋಣವಾ? ಹಾ ಸರಿ ಶ್ಯಾಮ. ಬರ್ತೀವಿ ಅತ್ತೆ, ಬರ್ತೀವಿ ಮಾವ. ಬಾ. ಇವ್ರು ಮಾತ್ರ ಹಾಯಾಗಿ AC ಕಾರಲ್ಲಿ ಕೂತು ಫ್ಯಾಕ್ಟ್ರಿಗೆ ಹೋಗ್ತಾರೆ. ನಾನಿಲ್ಲಿ ದೋಸೆ ಹಿಟ್ಟು ರುಬ್ತಾ ಕೂತ್ಕೋಬೇಕಾ? ಮಾಡ್ತೀನಿ. ಇವಳಿಗೆ ಹೇಗ್ ಬುದ್ಧಿ ಕಲಿಸ್ಬೇಕೋ ಹಾಗೆ ಕಲಿಸ್ತೀನಿ. ನನ್ನ ಸಾಲ ತೀರಿಸ್ತೀನಿ ಅಂತ ಶ್ಯಾಮ ಪದೇ ಪದೇ ಹೇಳ್ತಾನೆ ಇದ್ದಾಳೆ. ಅಷ್ಟು ದುಡ್ಡನ್ನ ಅವಳು ಎಲ್ಲಿಂದ ತರ್ತಾಳೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಹೇಗ್ ತಿಳ್ಕೊಳ್ಳಿ? ಅವಳ ಇನ್ಕಮ್ ಸೋರ್ಸ್ ಅನ್ನ ಹೇಗ್ ತಿಳ್ಕೊಳ್ಳಿ ನಾನು? ಆದಿತ್ಯನ್ ತಂದೆ ಕಾಲ್ ಮಾಡ್ತಾ ಇದ್ದಾರಲ್ಲ, ಎಂಗೇಜ್ಮೆಂಟ್ ಬಗ್ಗೆ ಮಾತಾಡೋದಕ್ಕೋ ಏನೋ. ನಮಸ್ಕಾರ ಅಣ್ಣ. ನಮಸ್ಕಾರ ನಮ್ಮ, ಚೆನ್ನಾಗಿದ್ದೀರಾ? ನಿಮ್ ದಯೆಯಿಂದ ಚೆನ್ನಾಗೇ ಇದ್ದೀವಿ ಅಣ್ಣ. ನೀವು ಅತಿಗೆ ಹೇಗಿದ್ದೀರಾ? ಆ ದೇವ್ರ ದಯೆಯಿಂದ ಎಲ್ರೂ ಚೆನ್ನಾಗಿದ್ದೀವಮ್ಮ. ಎಲ್ರೂ ಚೆನ್ನಾಗಿರೋದು ಆ ದೇವ್ರ ದಯೆಯಿಂದನೇ ಅಲ್ವಾ ಅಣ್ಣ? ಈಗಷ್ಟೇ ಅನ್ನಲ್ಲಮ್ಮ, ನಿಮ್ಮ ದಯೆಯಿಂದ ಚೆನ್ನಾಗಿದ್ದೀವಣ್ಣ ಅಂತ ನೀನೇ ಅಂದ್ಯಲ್ಲ. ಮತ್ತೀಗೇನು ಎಲ್ರೂ ಚೆನ್ನಾಗಿರೋದು ಆ ದೇವ್ರ ದಯೆಯಿಂದ ಅಂತಿರಲ್ಲ? ಇವನು ಹೋದ ಜನ್ಮದಲ್ಲಿ ಡೈಲಾಗ್ ರೈಟರ್ ಆಗಿರ್ಬೇಕು. ಡೈಲಾಗ್ ಅಲ್ಲಿ ವ್ಯತ್ಯಾಸ ಆಗ್ತಿದ್ದ ಹಾಗೆ ಕಂಡು ಹಿಡಿದ್ಬಿಟ್ಟ. ಅಂದ್ರೆ ಅಣ್ಣ, ನಾವು ಹೆಣ್ಣಿನ ಕಡೆಯವ್ರಲ್ವಾ, ನೀವು ಗಂಡಿನ ಕಡೆಯವರು. ಗಂಡಿನ ಕಡೆಯವ್ರ ದಯೆ ಹೆಣ್ಣಿನ ಕಡೆಯವ್ರ ಮೇಲೆ ಇರ್ಬೇಕಲ್ವಾ ಅಂತ ಹೇಳ್ದೆ ಅಷ್ಟೇ. ಇವಳು ಹೋದ ಜನ್ಮದಲ್ಲಿ ಡೈಲಾಗ್ ರೈಟರ್ ಆಗಿರ್ಬೇಕು. ಸ್ವಲ್ಪ ತಪ್ಪಾದ್ರೂ ಕೂಡ ಸರಿ ಮಾಡ್ಕೊಳ್ತಾಳೆ. ಆಕ್ಚುಲಿ ನಾನೇ ನಿಮಗ್ ಕಾಲ್ ಮಾಡಿ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೆ ಅಣ್ಣ. ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ. ನಾನು ಫೋನ್ ಮಾಡಿದ್ದು ಎಂಗೇಜ್ಮೆಂಟ್ ವಿಷಯ ಮಾತಾಡಕ್ಕಲ್ಲಮ್ಮ, ಅದಕ್ಕಿಂತ ಮುಖ್ಯವಾದ ವಿಷಯ ಮಾತಾಡೋದಕ್ಕೆ. ಎಂಗೇಜ್ಮೆಂಟ್ಗಿಂತ ಮುಖ್ಯವಾದ ವಿಷಯನಾ? ಏನಣ್ಣ ಅದು? ಕೃಷ್ಣ ತುಳಸಿ ವಿಷಯನಮ್ಮ. ಕೃಷ್ಣ ತುಳಸಿನಾ? ಹೌದಮ್ಮ. ಇತ್ತೀಚೆಗೆ ಬ್ಲೂ FM ನಲ್ಲಿ ಮಾರ್ನಿಂಗ್ ಬ್ಯಾಂಡ್ ಅಲ್ಲಿ ಕೃಷ್ಣ ತುಳಸಿ ಅಂತ ಒಬ್ರು ಹೊಸ ಸಿಂಗರ್ ಆಡ್ತಾರೆ. ಆ ಕೃಷ್ಣ ತುಳಸಿ ಬಗ್ಗೆ ನೀವು ಕೂಡ ಕೇಳಿರ್ತೀರಿ. ಹಾ, ಕೇಳಿದ್ದೀನಿ ಅಣ್ಣ. ತುಂಬಾ ಚೆನ್ನಾಗಿ ಹಾಡ್ತಾಳವಳು. ಚೆನ್ನಾಗಿ ಹಾಡೋದೇನಮ್ಮ, ಅದ್ಭುತವಾಗಿ ಹಾಡ್ತಾಳೆ. ನಮ್ಮ ರೂಪಾರಾಣಿಗೆ ಯಾವುದೇ ರೀತಿಲೂ ಕಡಿಮೆ ಇಲ್ದಂಗೆ ಹಾಡ್ತಾಳೆ. ಹೌದು ಹಾಡ್ತಾಳಣ್ಣ. ಅದಕ್ಕೆ ಆ ಕೃಷ್ಣ ತುಳಸಿ ನಮ್ಮ ರೂಪಾರಾಣಿ ಕಾಂಬಿನೇಷನ್ ಅಲ್ಲಿ ಒಂದು ಆಲ್ಬಮ್ ರಿಲೀಸ್ ಮಾಡೋಣ ಅನ್ಕೊಂಡಿದ್ದೀನಿ. ಏನಂದ್ರಿ? ನಮ್ ರೂಪಾರಾಣಿ ಆ ಕೃಷ್ಣ ತುಳಸಿ ಕಾಂಬಿನೇಷನ್ ಅಲ್ಲಿ ಆಲ್ಬಮ್ ಮಾಡ್ತೀರಾ? ಹೌದಮ್ಮ. ಆ ಕಾಂಬಿನೇಷನ್ ಅಲ್ಲಿ ಆಲ್ಬಮ್ ಮಾಡಿದ್ರೆ ಗ್ಯಾರಂಟಿ ಸಕ್ಸಸ್ ಆಗೇ ಆಗತ್ತೆ. ಅದಕ್ಕೆ ನಮ್ ರೂಪಾರಾಣಿಗೆ ಹೊಸ ಹಾಡ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳಿ. ಸರಿ ಅಣ್ಣ, ಹೇಳ್ತೀನಿ. ಆ ಕೃಷ್ಣ ತುಳಸಿಗೆ ಸ್ವಲ್ಪನೂ ಕಡಿಮೆ ಇಲ್ದಂಗೆ ಹಾಡ್ಬೇಕು ನಮ್ಮ ರೂಪಾರಾಣಿ, ಸರಿನಾ? ಸರಿ ಅಣ್ಣ, ಸರಿ. ಓಕೆಮ್ಮ, ಇಡ್ತೀನಿ. ಸರಿ ಅಣ್ಣ, ಒಳ್ಳೇದು. ನಮಸ್ಕಾರ. ನಮಸ್ಕಾರ. ಈ ಕೃಷ್ಣ ತುಳಸಿ ನನ್ನ ಮುಳುಗಿಸೋದಕ್ಕೆ ಅಂತಾನೆ ಬಂದಿದ್ದಾಳೆ. ಶ್ಯಾಮನ್ ನೋಡಿದ್ರೆ ರೂಪಾರಾಣಿಗೆ ಖಂಡಿತ ಆಡಲ್ಲ ಅಂತ ಖಂಡಿತವಾಗಿ ಹೇಳಿದ್ಲು. ಇವನು ರೂಪಾರಾಣಿ ಕೃಷ್ಣ ತುಳಸಿ ಕಾಂಬಿನೇಷನ್ ಅಲ್ಲಿ ಆಲ್ಬಮ್ ಬಂತಿದ್ದಾನೆ. ಆ ಕೃಷ್ಣ ತುಳಸಿ ಧ್ವನಿನ ಎಲ್ಲೋ ಕೇಳಿದೀನಿ ಅನ್ಸತ್ತೆ. ಕೆಲವೊಂದ್ಸಲ ಅದು ಶ್ಯಾಮನ್ ಧ್ವನಿ ಅನ್ಸತ್ತೆ. ಒಂದ್ ವೇಳೆ ಏನಾದ್ರೂ ಈ ಶ್ಯಾಮನೇ ಆ ಕೃಷ್ಣ ತುಳಸಿನ? ನನ್ನ ಸಾಲ ತೀರ್ಸೋಕೋಸ್ಕರ ಬ್ಲೂ FM ಅಲ್ಲಿ ಕೃಷ್ಣ ತುಳಸಿ ಅನ್ನೋ ಹೆಸರಲ್ಲಿ ಹಾಡ್ ಹಾಡ್ತಿದ್ದಾಳಾ? FM ಅಲ್ಲಿ ಹಾಡ್ ಹೇಳಕ್ ಹೋಗಿದ್ರಿಂದಾನೇ ಅನ್ಸತ್ತೆ ನಿನ್ನೆ ಸಂಜೆ ಲೇಟ್ ಆಗಿ ಬಂದಿದ್ದು ಶ್ಯಾಮ. ಏನು ಎಲ್ಲ ವಿಚಿತ್ರವಾಗಿದೆ. ತಿಳ್ಕೊಳ್ಬೇಕು ಆ ಕೃಷ್ಣ ತುಳಸಿ ರಹಸ್ಯ ಏನು ಅಂತ FM ಸ್ಟೇಷನ್ಗೆ ಹೋಗಿ ತಿಳ್ಕೊತೀನಿ.
ಇವತ್ತಿಂದ ಇದೇ ನಿನ್ ಸಾಮ್ರಾಜ್ಯ. ಬಾ, ವರ್ಕರ್ಸ್ನ ಪರಿಚಯ ಮಾಡಿಸ್ತೀನಿ. 1 ಮಿನಿಟ್. ಹಲೋ. ಯಾ, ಗುಡ್ ಮಾರ್ನಿಂಗ್. ಹೇಳಿ. ಶ್ಯಾಮ, ನಾನು ಅರ್ಜೆಂಟಾಗಿ ಆಫೀಸಿಗೆ ಹೋಗಬೇಕು. ನಾಳೆ ಅಂದ್ಕೊಂಡಿದ್ದ ಮೀಟಿಂಗ್ ಸಡನ್ ಆಗಿ ಇವತ್ತೇ ಆಗಿದೆ. ಮತ್ತೆ ನಾನು ಇಲ್ಲಿಂದ 8 ಗಂಟೆಗೆ FM ಸ್ಟೇಷನ್ಗೆ ಹೋಗ್ಬೇಕಲ್ಲ. ನೀವ್ ಆ ಟೈಮಿಗೆ ಬರ್ತೀರಾ? ಬರಕ್ಕೆ ಆಗಲ್ವೋ ಏನೋ ಶ್ಯಾಮ. ನಿನಗೆ ಕ್ಯಾಬ್ ಬುಕ್ ಮಾಡ್ತೀನಿ. ನೀನು ಕೆಲಸ ಮುಗಿಸ್ಕೊಂಡು ನಿನ್ನ ಟೈಮ್ಗೆ ನೀನು FM ಸ್ಟೇಷನ್ಗೆ ಹೋಗ್ಬಿಡು. ಸರಿ ರೀ. ಹುಷಾರು. ನೀನಿಲ್ಲಿಂದ ಹೋಗ್ತಾ ಇದೀಯಾ ಅನ್ನೋ ಅನುಮಾನ ಇಲ್ಲಿ ಯಾರಿಗೂ ಬರಬಾರ್ದು. ಆಯ್ತ್ರಿ. ನಡಿ, ವರ್ಕರ್ಸ್ನ ಪರಿಚಯ ಮಾಡಿಸ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ತೆ. ಇವತ್ತಿಂದ ಶ್ಯಾಮ ಮೇಡಮೇ ನಿಮ್ ಕೈಲಿ ಕೆಲಸ ಮಾಡಿಸೋದು. ಮಸಾಲಾಗಳು ಯಾವ್ಯಾವ ರೇಷದಲ್ಲಿ ಇರಬೇಕೋ ಅವಳು ಹೇಳ್ತಾಳೆ, ಆ ಪ್ರಕಾರ ನೀವು ಮಾಡಿ. ಮ್ಯಾನೇಜರಿಗೆ ಹೇಳಿ ಶ್ಯಾಮ ಮೇಡಮ್ಗೆ ಏನೇ ಬೇಕಾದ್ರೂ ಎಲ್ಲ ನೋಡ್ಕೋಬೇಕು ಅಂತ. ಆಯ್ತು ಸರ್. ಓಕೆ ಶ್ಯಾಮ, ನಾನು ಹೊರಡ್ತೀನಿ. ಹುಷಾರು. ಸರಿ ರೀ. ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಓನರ್ ಸೊಸೆ ಆದ್ರೂ ನೀವೆಷ್ಟು ಸಿಂಪಲ್ ಆಗಿದ್ದೀರಾ ಮೇಡಮ್. ಈ ಮಸಾಲಾ ರೆಸಿಪಿ ಕೂಡ ನೀವೇ ಹೇಳಿದ್ರಂತಲ್ಲ. ಹೌದು. ನಿಮ್ ಜೊತೆ ಕೆಲಸ ಮಾಡೋದು ನನಗೆ ತುಂಬಾ ಸಂತೋಷ ಆಗ್ತಿದೆ ಮೇಡಮ್. ನನಗ್ ಮಾತ್ರ ಸಂತೋಷ ಆಗ್ತಿಲ್ಲ. ನಮ್ ಜೊತೆ ಕೆಲಸ ಮಾಡೋದು ಇಷ್ಟ ಇಲ್ವಾ ಮೇಡಮ್? ಅದೆಲ್ಲ ನನ್ಗಿಷ್ಟ ಇಲ್ದಿರೋದು. ಹೀಗೆ ಮೇಡಮ್ ಮೇಡಮ್ ಅಂತ ಕರೆಯೋದು ನನ್ಗಿಷ್ಟ ಆಗ್ತಿಲ್ಲ. ನನ್ನನ್ನ ಶ್ಯಾಮ ಅಂತಾನೆ ಕರೀರಿ, ಚೆನ್ನಾಗಿರತ್ತೆ. ಸರಿ ಶ್ಯಾಮಮ್ಮ, ಬನ್ನಿ. ಹಾ, ಈಗಷ್ಟೇ ಫ್ಯಾಕ್ಟ್ರಿಗೆ ಬಂದೆ. ಇನ್ನೇನ್ ವಿಶೇಷ? ಟಿಫಿನ್ ಆಯ್ತಾ? ಸಾರಿ ಮೇಡಮ್. ಯಾಕೆ ಸಾರಿ ಕೇಳ್ತಿದ್ಯಾ? ತಪ್ಪು ಮಾಡಿದ್ದೀನಲ್ವಾ ಮೇಡಮ್? ತಪ್ಪು ನಿಂದಲ್ಲ, ಆ ಸೆಲ್ ಫೋನ್ದು. ಮ್ಯಾನೇಜರ್ ಸರ್, ಮೇಡಮ್, ಇವತ್ತಿಂದ ವರ್ಕರ್ಸ್ ಯಾರು ಕೆಲಸ ಮಾಡುವಾಗ ಫೋನಲ್ಲಿ ಮಾತಾಡಬಾರ್ದು. ಸರಿ ಮೇಡಮ್. ಡ್ಯೂಟಿಗೆ ಬರ್ತಿದ್ದ ಹಾಗೆ ಫೋನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕೌಂಟ್ರಲ್ಲಿ ಇಡಿ. ಹಾಗೆ ಮಾಡ್ತೀನಿ ಮೇಡಮ್. ಲಂಚ್ ಅಲ್ಲಿ ಅವ್ರಿಗೆ ಫೋನ್ ಕೊಡಿ. ಬೇರೆ ಟೈಮ್ ಎಲ್ಲ ಕೆಲ್ಸದ ಮೇಲೆ ಶ್ರದ್ಧೆ ಇರೋ ಹಾಗೆ ನೋಡ್ಕೊಳ್ಳಿ. ಓಕೆ ಮೇಡಮ್, ಹಾಗೆ ಮಾಡ್ತೀನಿ. ನೋಡಿ, ನಿಮ್ಗೆ ಸಂಬಳ ಕೊಡ್ತಿರೋದು ಕೆಲ್ಸ ಮಾಡಕ್ಕೆ. ಆ ಕೆಲ್ಸನ ಪಕ್ಕಕ್ಕಿಟ್ಟು ನಿಮ್ ಸ್ವಂತ ಕೆಲ್ಸ ಮಾಡಬಾರ್ದು. ನಿಮ್ಮಲ್ಲಿ ಯಾರು ಶ್ರದ್ಧೆಯಿಂದ ಕೆಲ್ಸ ಮಾಡ್ತಿರೋ ಅವ್ರಿಗೆ 1.5 ಮಂತ್ ಸ್ಯಾಲರಿ ಕೊಡಿ ಅಂತ ನಾನು ನಮ್ಮ ಮಾವಂಗೆ ಹೇಳ್ತೀನಿ. ಕೆಲ್ಸ ಮಾಡ್ದಿರೋರ್ನ ಕೆಲ್ಸದಿಂದ ತೆಗೀರಿ ಅಂತಾನೂ ಹೇಳ್ತೀನಿ. ಯೋಚನೆ ಮಾಡಿ. ಐಶ್ವರ್ಯ, 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 ಐಶ್ವರ್ಯ. ಅಬ್ಬಬ್ಬಾ, ಏನಕ್ಕ ಎಷ್ಟು ಸಲ ಕರೀತ್ಯಾ? ಯಾವ್ದೋ ಊರೇ ಮುಳುಗು ಹೋಗಿರೋ ಹಾಗೆ ಕರೀತಿದ್ಯಲ್ಲ. ದೋಸೆ ಹಿಟ್ಟನ್ ಮಾಡಿಟ್ಟಿದ್ದೀನಲ್ಲ. ನೀನ್ ದೋಸೆ ಹಿಟ್ ಮಾಡಿಟ್ಟೆ, ನಾನ್ ದೋಸೆ ಮಾಡ್ಬೇಕಲ್ವಾ? ಮಾಡು. ಅದಕ್ ನನ್ನನ್ ಯಾಕೆ ಕರೀತಿದ್ಯಾ? ಮಾವಂಗೆ ದೋಸೆಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಬೇಕಲ್ಲ. ಹಾಕು. ಅದಕ್ ನನ್ನನ್ ಯಾಕೆ ಕರ್ದಿದ್ದು? ಹಾಕ್ತೀನಿ ನಾನು, ಆದ್ರೆ ಈರುಳ್ಳಿನ ಹಸಿಮೆಣಸನ್ನ ನೀನೇ ಕಟ್ ಮಾಡ್ಕೊಡ್ಬೇಕಲ್ವಾ? ಏನು? ಈರುಳ್ಳಿ ಹಸಿಮೆಣಸನ್ನ ನಾನ್ ಕಟ್ ಮಾಡ್ಬೇಕಾ? ಹೌದು.
ನೀನ್ ಕಟ್ ಮಾಡೋ ಅಷ್ಟರಲ್ಲಿ ನನ್ ಮಕ್ಳಿಗೆ ದೋಸೆ ಮಾಡ್ಕೊಡ್ತೀನಿ, ನೀನ್ ಕಟ್ ಮಾಡು. ಇಷ್ಟು ದಿನ ಈ ಮನೇಲಿ ನಾನು ಮಹಾರಾಣಿ ತರ ಇದ್ದು ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ತಿದ್ದೆ. ಈಗ ಇವರೆಲ್ಲ ನನ್ನ ಕೈಲಿ ಕೆಲಸ ಮಾಡಿಸ್ತಿದ್ದಾರೆ. ಛೇ, ಯಾಕೆ ಐಶ್ವರ್ಯ ಅಳ್ತಿದ್ಯಾ? ಏನಾಯ್ತು? ನಿನ್ನ ಹತ್ರ ಈ ತರ ಮನೆ ಕೆಲಸ ಮಾಡಿಸ್ತಿರೋದಕ್ಕ? ನಾನೇನ್ ಅಳ್ತಿಲ್ಲ, ಈರುಳ್ಳಿ ಕಟ್ ಮಾಡ್ತಿದ್ದೆ, ಅದಕ್ಕೆ ಕಣ್ಣೀರ್ ಬರ್ತಿದೆ. ಹೌದಾ, ನೀನ್ ಅಳ್ತಿದ್ಯೇನೋ ಅಂದ್ಕೊಂಡೆ. ಅಭ್ಯಾಸ ಇಲ್ದೇ ಇರೋ ಕೆಲಸ ಮಾಡ್ತಿರೋದಕ್ಕೆ ಈ ಕಣ್ಣೀರು. ಅಭ್ಯಾಸ ಇದ್ದವರು ಕೂಡ ಈರುಳ್ಳಿ ಕಟ್ ಮಾಡಿದ್ರೆ ಹೇಗೆ ಅಳು ಬರುತ್ತೆ ಐಶ್ವರ್ಯ? ಬೇಗ ಕಟ್ ಮಾಡು. ಅಬ್ಬಾ, ಬೆರಳು ಕಟ್ಟಾಯ್ತು. ಐಶ್ವರ್ಯ, ಐಶ್ವರ್ಯ ಏನಾಯ್ತು? ಐಶ್ವರ್ಯ, ಐಶ್ವರ್ಯ, ಏನ್ ಐಶ್ವರ್ಯ? ಎಲ್ಲಿ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಬೆರಳು ಕಟ್ಟಾಯ್ತು. ನೋಡಿ ಎಷ್ಟು ರಕ್ತ ಹೋಗ್ತಿದೆ. ಹೀಗೆ ಬಿಟ್ರೆ ಇದು ಸೆಪ್ಟಿಕ್ ಆಗುತ್ತೆ. ಅತ್ತೆ ಬನ್ನಿ, ನಾವು ಹಾಸ್ಪಿಟ್ಲಿಗೆ ಹೋಗೋಣ. ಟ್ರೀಟ್ಮೆಂಟ್ ಆದ್ಮೇಲೆ 1 ವಾರನಾದ್ರೂ ರೆಸ್ಟ್ ಮಾಡಿ ಆಂಟಿಬಯೋಟಿಕ್ಸ್ನೆಲ್ಲ ತಗೊಂಡ್ರೆ ಆಗ ಬೆರಳು ಸರಿ ಹೋಗುತ್ತೆ. ಅತ್ತೆ, ಇನ್ ಮುಂದೆ ನಾನು ಕಿಚನ್ ವರ್ಕ್ಗೆಲ್ಲ ಬರಲ್ಲ, ಅಡ್ಗೆ ಕೂಡ ಮಾಡಲ್ಲ. ನಾಳೆಯಿಂದ ಶ್ಯಾಮನ್ನೇ ಕರೀರಿ. ಇಲ್ಲ ಇಲ್ಲ, ಕೆಲಸದೊಳು ಇಟ್ಕೊಳ್ಳಿ. ನೀನ್ ಅಷ್ಟು ಜೋರಾಗಿ ಕೂಗಿದ್ದಕ್ಕೆ ಏನಾಯ್ತು ಅಂತ ಗಾಬರಿ ಆಗ್ಬಿಟ್ಟೆ ನಾನು. ಬೆರಳು ಹೋಯ್ತು ಅಂದ್ರೆ ಬೆರಳು ಕೊಯ್ದು ಕೆಳಗ್ ಬಿತ್ತು ಅಂದ್ಕೊಂಡೆ. ಇಷ್ಟಕ್ಕೆ ಹೀಗ್ ಕೂಗ್ಕೊಂಡ್ಯಾ? ನಾವ್ ಹೆಂಗಸರಿಗೆ ಅಡ್ಗೆ ಮನೆಯಲ್ಲಿ ಇದೆಲ್ಲ ಮಾಮೂಲಿ ಐಶ್ವರ್ಯ. ಇಷ್ಟಕ್ಕೆ ಇಷ್ಟು ರಾದ್ದಂತ ಮಾಡ್ಬಾರ್ದು. 1 ನಿಮಿಷ ನೋಡಕ್ಕ ಹೇಗಾಗಿದೆ. ಏನಿಲ್ಲ ಐಶ್ವರ್ಯ, ಏನಾಗಲ್ಲ. ಕಡಿಮೆ ಆಗತ್ತೆ. ಅತ್ತೆ, ಬೇಗ ಟಿಫನ್ ಮುಗಿಸಿ ಅಡ್ಗೆ ಶುರು ಮಾಡಬಹುದು. ಈಗ ಅಡ್ಗೆ ಮನೇಲಿರೋ ಕರ್ಮ ಬಂತಲ್ಲಪ್ಪ ದೇವ್ರೆ. ಇದೆಲ್ಲದಕ್ಕೂ ಕಾರಣ ಶ್ಯಾಮನೇ. ಶ್ಯಾಮ, ಕ್ಯಾಬ್ ಬಂದಿದೆ, ಫ್ಯಾಕ್ಟ್ರಿ ಹೊರಗಡೆ ಇದೆ, ಬೇಗ ಹೋಗಿ ಹತ್ತು. ಓಕೆ ರೀ. ಶುಭಾ, ಶುಭಾ ಮೇಡಮ್, ಹೇಳಿ ಮೇಡಮ್. ನಾನು ಬಿ ಬ್ಲಾಕ್ಗೆ ಹೋಗ್ತಿದ್ದೀನಿ. ಸರಿ ಮೇಡಮ್. ನಾನು ಬರೋ ಅಷ್ಟರಲ್ಲಿ ಈ ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡ್ತಾ ಇರಿ. ಬಂದ್ಮೇಲೆ ರೇಷಿಯೋ ಹೇಳ್ತೀನಿ. ಓಕೆ ಮೇಡಮ್. ಏನಾದ್ರೂ ಅಗತ್ಯ ಇದ್ರೆ ನನಗೆ ಕಾಲ್ ಮಾಡಿ, ಫೋನಲ್ಲೇ ಡೌಟ್ ಕ್ಲಿಯರ್ ಮಾಡ್ತೀನಿ. ಸರಿ ಮೇಡಮ್. ನಾನು ಹೊರಟಿದ್ದೀನಿ ಅಂತ ಅಖಿಲ್ ಅವ್ರಿಗೆ ಫೋನ್ ಮಾಡಬೇಕು. ಬೇಡ, ಮೀಟಿಂಗಲ್ಲಿ ಇರ್ತಾರಲ್ಲ, ಡಿಸ್ಟರ್ಬ್ ಮಾಡೋದು ಯಾಕೆ? ಮೆಸೇಜ್ ಮಾಡ್ತೀನಿ. ನಾನು ಕ್ಯಾಬ್ ಹತ್ತಿದ್ದೀನಿ. ಇನ್ನೊಂದು 1/4 ಗಂಟೆಯಲ್ಲಿ FM ಸ್ಟೇಷನಲ್ಲಿ ಇರ್ತೀನಿ. ಬಾಯ್. ಮೇಡಮ್, ಕೃಷ್ಣ ತುಳಸಿ ಇವತ್ತು ಬರ್ತಾಳೆ ಅಂತೀರಾ? ನೀನೇ ನಾವ್ ಕೊಟ್ಟಿರೋ ಟಾರ್ಚರ್ಗೆ ಬರ್ದೇನೂ ಇರಬಹುದು. ಅವಳು ಟ್ರೈನಿಂಗ್ ಹೆಸರಲ್ಲಿ ಆ ಆಡಿಯೋ ಮಿಕ್ಸರ್ ಬಗ್ಗೆ ಹೇಳ್ತಾ ಒಂದ್ಸಲ ಹೇಳಿದ್ದನ್ನ ಇನ್ನೊಂದ್ಸಲ ಹೇಳ್ದೆ ಅವಳನ್ನ ಕನ್ಫ್ಯೂಸ್ ಮಾಡಿದ್ವಲ್ಲ.
ಅದ್ರಿಂದ ಆರ್ಜೆ ಪೋಸ್ಟ್ ಅಂದ್ರೆ ಭಯ ಆಗಿರುತ್ತೆ. 99% ಅವಳು ಬರೋದಿಲ್ವೇನೋ. ಒಂದ್ ವೇಳೆ ಬಂದ್ರೆ ನಾವೇನ್ ಮಾಡೋದು? ಬಂದ್ರೆ ಏನ್ ಮಾಡೋದು ಅಂದ್ರೆ ಅವಳನ್ನ ಡೈರೆಕ್ಟ್ ಆಗಿ ಲೈವ್ ಕಳ್ಸೋಣ. ಲೈವ್ ಹೋಗು ಅಂದ್ರೆ ಕೃಷ್ಣ ತುಳಸಿ ಒಪ್ಪಲ್ವೇನೋ ಮೇಡಮ್? ಹೇಳಿದ್ರೆ ಒಪ್ಪಲ್ಲ, ಹೇಳ್ದೇನೆ ಕಳಿಸ್ತೀವಲ್ಲ. ಹೇಳ್ದೇನೆ ಹೇಗ್ ಕಳ್ಸಿಂಗ್? ಚೇರ್ಮನ್ ಸರ್ ಹತ್ರ ಮಾತು ಕೇಳ್ದೆ ಚೇರ್ಮನ್ ಒಪ್ಕೊಳ್ಳೋ ಹಾಗೆ ಕೃಷ್ಣ ತುಳಸಿನ ಲೈವ್ಗೆ ನಾವು ಕಳಿಸ್ತೀವಿ. ಬನ್ನಿ ಮೇಡಮ್. ಏನ್ ಮಾಡ್ತಿದ್ದಾರೆ ಇವರು? ಇವರಿಬ್ರು ಏನೋ ಪ್ಲಾನಿಂಗು, ನಾವು ಅದನ್ನ ಮಾಡಿಂಗು. ಏನ್ ಮಾಡ್ತೀವೋ ಏನೋ, ತೊಂದ್ರೆ ಆದ್ರೆ ನಮ್ ಕೆಲ್ಸನೇ ಹೋಗುತ್ತೆ. ನೋ ಹೆದ್ರಿಂಗ್, ಲಿಂಗಂ ಆಲ್ ಇನ್ ಒನ್. ತೊಂದ್ರೆ ಆದ್ರೆ ನಾನ್ ನೋಡ್ಕೋತೀನಿ. ಕೃಷ್ಣ ತುಳಸಿಗೆ ಕಷ್ಟ ಕೊಡೋಕೆ ಮತ್ತೆ ಇವ್ರೇನೋ ಪ್ಲಾನ್ ಮಾಡ್ತಿದ್ದಾರೆ. ಇವ್ರು ಯಾವಾಗ ಬದಲಾಗ್ತಾರೋ ಏನೋ. ಛೇ, ಹೌದಾ? ಕೃಷ್ಣ ತುಳಸಿ ಒಂದಿನಕ್ಕೆ ಇಷ್ಟೆಲ್ಲ ಕಲ್ತಿದ್ದಾಳ? ಹೌದು ಸರ್. ಅವಳಿಗೆ ಗ್ರಾಸ್ಪಿಂಗ್ ಪವರ್ ತುಂಬಾ ಜಾಸ್ತಿ ಸರ್. ಹೇಗ್ ಬೇಕೋ ಹಾಗೆ ಸೆಟ್ ಆಗ್ತಾಳೆ ಸರ್. ಸ್ಪಾಂಟೇನಿಯಸ್ ಆಗಿ ಅವಳು ಮಾತಾಡೋ ಮಾತು, ಆ ಮಾತಲ್ಲಿರೋ ಡೆಪ್ತ್ ನೋಡ್ತಿದ್ರೆ ಮೈಂಡ್ ಬ್ಲೋಯಿಂಗ್ ಸರ್. ಇವಳಂತ ಆರ್ಜಿನ ನಾವು ಇಷ್ಟು ದಿನದಿಂದ ಯಾಕೆ ಗುರುತಿಸಕ್ಕಾಗ್ಲಿಲ್ಲ ಅಂತ ಅನಿಸ್ತಿತ್ತು ಸರ್ ನನ್ಗೆ. ಈ ರೀತಿ ಆರ್ಜೆ ಇಬ್ರಿದ್ರೆ ಸಾಕು ಸರ್. ನಮ್ಮ ಬ್ಲೂ FM ನಂಬರ್ 1 ಪ್ಲೇಸ್ ಅಲ್ಲೇ ಇರುತ್ತೆ. ಇಬ್ರು ಬೇಕಾಗಿಲ್ಲ ರಾಮರಾವ್. ನೀವು ಹೇಳೋದೆಲ್ಲ ಕೇಳಿದ್ರೆ ಕೃಷ್ಣ ತುಳಸಿ ಒಬ್ಳೆ ನಮ್ಮ FM ನ ನಂಬರ್ 1 ಪೊಸಿಷನ್ಗೆ ತಗೊಂಡು ಹೋಗ್ತಾಳೆ ಅನಿಸ್ತೆ. ಹೌದು ಸರ್, ತಗೊಂಡು ಹೋಗ್ತಾಳೆ. ಡೆಫಿನೆಟ್ ಆಗಿ ತಗೊಂಡು ಹೋಗ್ತಾಳೆ. ಅದಕ್ಕೆ ಸರ್ ಕೃಷ್ಣ ತುಳಸಿನ ಇವತ್ತಿಂದ ಲೈವ್ಗೆ ಕಳಿಸೋಣ ಅಂದ್ಕೊಂಡಿದ್ದೀವಿ. ವಿತ್ ಯುವರ್ ಪರ್ಮಿಷನ್ ಸರ್. ಓಕೆ ಕಳಿಸ್ಕೊಡಿ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಮೇಲೆ ಇನ್ನು ಯೋಚನೆ ಮಾಡೋದು ಯಾಕೆ? ಲೈವ್ನ ಅವಳಿಂದಲೇ ಸ್ಟಾರ್ಟ್ ಮಾಡಿಸಿ. ಜೊತೆಗೆ ಇವತ್ತು ತುಂಬಾ ಒಳ್ಳೆ ದಿನ ಕೂಡ. ಲಿಸ್ನರ್ಸ್ನ ಸರ್ಪ್ರೈಸ್ ಮಾಡಿ ಆಡು ಹಾಡು ವಿತ್ ಕೃಷ್ಣ ತುಳಸಿ ಲೈವ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಕೃಷ್ಣ ತುಳಸಿ, ಇವತ್ತಿಗೆ ನಿನ್ ಕೆರಿಯರ್ ಮಟ್ಯಾಶ್. ಅಲ್ಲೋಡಿ ಬರ್ತಿದ್ದಾಳೆ ಒನ್ ಡೇ ಆರ್ಜೆ. ಒನ್ ಡೇಗೆನೆ ಆರ್ಜೆ ಪೋಸ್ಟಿಂಗ್ ಊಸ್ಟಿಂಗ್. ಲೈವ್ ಶುರು ಆಗ್ತಿದ್ದ ಹಾಗೆ ನೀವು ಕಾಲರ್ಸ್ ಅಂತ ಫೋನ್ ಮಾಡಿ ಕಷ್ಟದ ಪ್ರಶ್ನೆ ಕೇಳಬೇಕು. ಅದಕ್ಕೆ ಉತ್ತರ ಕೊಡೋಕಾಗ್ದೆ ಕೃಷ್ಣ ತುಳಸಿ ಹೆದರ್ಕೊಳ್ಳೋ ಹಾಗಾಗ್ಲಿ. ಸರಿ ಮೇಡಮ್, ಬನ್ನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲ ಆಮೇಲೆ. ಒಳಗಡೆ ಪ್ರೋಗ್ರಾಮ್ಗೆ ಟೈಮ್ ಆಗ್ತಾ ಇದೆ. ಪ್ರೋಗ್ರಾಮ್ಗಿನ್ನೂ ಟೈಮ್ ಇದೆಯಲ್ಲ ಮೇಡಮ್? ಇದೆ, ಆದ್ರೆ ಎಲ್ಲ ಸೆಟ್ ಮಾಡ್ಕೊಳ್ಳೋಕೆ ಟೈಮ್ ಬೇಕಾಗತ್ತಲ್ಲ. ನಡೀರಿ. ಕೃಷ್ಣ ತುಳಸಿ, ಈ ದಿನ ನಿನ್ ಜೀವನದಲ್ಲಿ ಮರೆಯಕ್ಕಾಗದೇ ಇರೋಂಥ ದಿನ. ಅನಂತ ಶಯನ ಅವರು ನಿನ್ ಜೀವನದಲ್ಲಿ ಹೊಸ ಟರ್ನ್ ಕೊಡ್ತಾ ಇರೋಂಥ ದಿನ. ನಿನ್ನಿಂದ FM ಸ್ಟೇಷನ್ ನಂಬರ್ 1 ಪೊಸಿಷನ್ಗೆ ಹೋಗ್ತಾ ಇರೋಂಥ ದಿನ. ಇದೇನ್ ಮೇಡಮ್ ಹೀಗಂತೀರಿ? ನನ್ನಿಂದ ನಂಬರ್ 1 ಪ್ಲೇಸಿಗೆ ಹೋಗೋದಂದ್ರೆ ಏನು? ಇದು ನಾನಂದಿದ್ದಲ್ಲ, ಅನಂತ ಶಯನ ಸರ್ರೇ ಹೇಳಿದ್ದು. ಓಕೆ, ಫಸ್ಟ್ ಟೈಮ್ ಲೈವ್ ಪ್ರೋಗ್ರಾಮಿಗೆ ಹೋಗ್ತಿದ್ಯಲ್ಲ, ಆಲ್ ದಿ ಬೆಸ್ಟ್.
ಲೈವ್ ಪ್ರೋಗ್ರಾಮ್ ಅಂದ್ರೆ ಏನು ಮೇಡಮ್? ಹೌದು. ಈಗ 8 to 10 ನೀನ್ ಮಾಡಕ್ ಹೊರಟಿರೋದು ಲೈವ್ ಪ್ರೋಗ್ರಾಮೇ. ಆಗ್ಲೇ ನಾನು ಲೈವ್ಗೆ ಹೋಗೋದಾ ಮೇಡಮ್? ನಾನು ಅದೇ ಮಾತು ಹೇಳ್ದೆ. ಆದ್ರೆ ನೀನ್ ಮಾಡ್ತೀಯ ಅಂತ ಚೇರ್ಮನ್ ಸರ್ ಅಂದ್ರು. ಇವತ್ತು ತುಂಬಾ ಒಳ್ಳೆ ದಿನ ಅಂತೆ. ನೀನು ಫಸ್ಟ್ ಲೈವ್ ಪ್ರೋಗ್ರಾಮ್ ಶುರು ಮಾಡ್ಲಿ ಅಂತ ಚೇರ್ಮನ್ ಸರ್ ಈಗಷ್ಟೇ ನಮ್ಗೆ ಹೇಳಿದ್ರು. ಅಯ್ಯೋ, ಈಗ ಸಡನ್ ಆಗಿ ಲೈವ್ ಪ್ರೋಗ್ರಾಮ್ ಅಂದ್ರೆ ನನ್ಗಾಗಲ್ಲ ಮೇಡಮ್. ನನಗೆ ಕಷ್ಟ ಆಗುತ್ತೆ, ನನ್ಗಾಗಲ್ಲ. ಒಂದ್ಸರ್ತಿ ಚೇರ್ಮನ್ ಸರ್ ಹೇಳಿದ್ಮೇಲೆ ಅದು ಕಷ್ಟ ಆದ್ರೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ಬೇಕು.